बळ्ळारी येथे द्वेष आणि असूयेच्या राजकारणामुळे एका कार्यकर्त्याचा बळी गेला असल्याचे सत्यशोधन अहवालातून स्पष्ट झाले आहे, असे गॅरंटी योजनांचे अध्यक्ष एच.एम. रेवण्णा यांनी सांगितले. शुक्रवारी बेळगाव येथील पर्यटन भवनात पत्रकारांशी बोलताना त्यांनी ही माहिती दिली. बळ्ळारी जिल्ह्यावर आंध्र प्रदेशचा प्रभाव आहे. वाल्मिकी मूर्ती कार्यक्रमाचा बॅनर लावण्याच्या मुद्द्यावरून वाद झाला आणि त्यात एका निष्पाप काँग्रेस कार्यकर्त्याचा मृत्यू झाला. हे FSL अहवालातून स्पष्ट होणार आहे. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮಾತ್ರ ಸರ್ಕಾರದಿಂದಲೇ ಬಿಡುಗಡೆ ಆಗಿದೆ. ಆ 2 ತಿಂಗಳ ಹಣ ಬರಬೇಕಾಗಿದೆ. ಬಿಟ್ಟರೆ ಅದನ್ನು ಕೂಡ ಬಿಡುಗಡೆ ಆಗಿದೆ. 5,000 ಹಣ ಮಿಸ್ಯೂಸ್ ಆಗಿದೆ ಅಂತಕ್ಕಂಥದ್ದು ಸುಳ್ಳು ಪ್ರಚಾರ. ಅದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಅಸೆಂಬ್ಲಿಯವರು ಹೇಳಿದ್ದಾರೆ, ಡಾಕ್ಯುಮೆಂಟ್ ಇದೆ. ನೀವು ಯಾವ ಆಧಾರದ ಮೇಲೆ ಕೇಳಿದ್ರೂ ಗೊತ್ತಿಲ್ಲ, ಸರಿಯಾದ ರೀತಿಯಲ್ಲೇ ಹಂಚಿಕೆ ಆಗ್ತಾಯಿದೆ. ವಿಜೇಂದ್ರ ಅವರು ಹೇಳ್ತಾರೆ ಸರ್ 5,000 ಕೋಟಿ, ಸ್ವಲ್ಪ ಜೋರಾಗಿ ಕೇಳಿ. ವಿಜೇಂದ್ರ ಅವರು ಹೇಳಿದರು 5,000 ಕೋಟಿ ಬಿಹಾರ ಎಲೆಕ್ಷನ್ಗೆ ವರ್ಗಾವಣೆ ಮಾಡಿದೆ ಕಾಂಗ್ರೆಸ್. ನಾನು ಹೇಳೋದನ್ನು ನೀವು 2ನೇ ಸಾರಿ ಕೇಳ್ತಾ ಇದ್ದೀರಿ. ಸರ್ಕಾರದಿಂದ ಖಜಾನೆಯಿಂದ ಬಿಡುಗಡೆ ಆಗದೇ ಇರ್ತಕ್ಕಂಥದ್ದು 2 ತಿಂಗಳು, ಜೊತೆಗೆ ಯಾವುದೇ ಹಣ ಬಿಡುಗಡೆ ಆದ್ರೂ ನೇರವಾಗಿ ಇದರಲ್ಲಿ ಮಧ್ಯವರ್ತಿ ತಿಂಗಳಿಲ್ಲ ಮತ್ತು ಯಾವುದೇ ಬೇರೆ ಇಲಾಖೆ ಮೂಲಕ ಅವರು ನೇರವಾಗಿ ಇಡೀ ಭಾರತದಲ್ಲಿ ಆಯಾ ಫಲಾನುಭವಿಗಳಿಗೆ DBT ಮೂಲಕ ಹೋಗ್ತಕ್ಕಂಥ ಕಾರ್ಯ ಮಾಡೋದು ಭಾರತದಲ್ಲೇ ಪ್ರಥಮ, ಯಶಸ್ವಿನೂ ಕೂಡ ಆಗಿದೆ. ಅದರಿಂದ ಅದು ಸುಳ್ಳು ಅಂತಕ್ಕಂಥದ್ದು. ಈಗ ಹೊಸ ಅರ್ಜಿ ಹಾಕ್ತಾರಲ್ಲ ಸರ್, ಅವು ಪೆಂಡಿಂಗ್ ಆಗ್ತಾ ಇದೆ. ಹೊಸ ಅರ್ಜಿ ಈಗ ಮತ್ತೆ ಹಾಕಿದರೆ ಪೆಂಡಿಂಗ್ ಆಗ್ತಾ ಇದೆ ಅಥವಾ ಹಾಕ್ತಾ ಇದ್ದಾರೆ ಹೊಸ ಅರ್ಜಿ ಗೃಹಲಕ್ಷ್ಮಿ? ಹೊಸ ಅರ್ಜಿ 1,25,00,000 ಜನ ಇದ್ದಾರೆ ಮನೆ ಯಜಮಾನಿದರು. ಬೇರೆ ಅದರಲ್ಲಿ 2 ತೊಂದರೆ ಇತ್ತು, ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಏನು GST ಪೇಯಿ ಮತ್ತು GST ರೆಗ್ಯುಲರ್ ಕಟ್ತಕ್ಕಂಥವ್ರು. ಈಗ GST ಅಂದ್ರೇನು? ವ್ಯವಹಾರ ಮಾಡಿ ರೆಗ್ಯುಲರಾಗಿ ಅವರು ಬಿಸ್ನೆಸ್ ಮಾಡ್ತಾಯಿದ್ರೆ GST ಬರುತ್ತೆ. ಒಂದು ಮನೆಗೋಸ್ಕರ ಒಂದು ಕೊಂಡ್ಕೊಳ್ತಾರೆ, ಏನಾದರೂ ಒಂದು ವಸ್ತು ಕೊಂಡ್ಕೊಳ್ತಾರೆ, ಅದಕ್ಕೂ GST ಬಿದ್ದಿರುತ್ತೆ. ಅಂಥವರು 1,20,000 ಇತ್ತು, ಅದನ್ನೀಗ 59,000 ಕ್ಲಿಯರ್ ಮಾಡಿದ್ದೀವಿ. ಅದನ್ನು ಕ್ಲಾರಿಫೈ ಮಾಡ್ತಾಯಿದ್ದೀವಿ. ಮತ್ತು IT ಕಟ್ಟಿರೋರಿಗೆ ಬರೋದಿಲ್ಲ. ಅದು ಬಿಟ್ಟರೆ ಇನ್ಯಾವುದೂ ಅದರಲ್ಲಿ ತೊಂದರೆ ಆಗಿಲ್ಲ. ಸರಿ, ಯುವ ನಿಧಿ ಯೋಜನೆ ಇದೆಯಲ್ಲ, ಈ ಬೆಳಗಾವಿಯವ್ರಿಗೆ ಯಾರಿಗೂ ಇನ್ನೂವರೆಗೂ ಆದರೂ ಹಣ ಬಂದಿಲ್ಲ. ಹಾಂ, ಯುವ ನಿಧಿನ ಯಾಕೆ ಭಾಳ ಯಾವ TV ನಿಮ್ಮದು? ನಮ್ಮದು ಪತ್ರಿಕೆ ಯಾವುದು? ಕನ್ನಡ ಭಾಷೆ. ಏನಪ್ಪ ಇಲ್ಲ ಸರ್, ಅಲ್ಲ, ಯಾರಿಗೂ ಬರ್ತಾ ಇಲ್ಲ ಅಂದರೆ ಏನು ರೀ ನಿಮ್ಮ ಅರ್ಜಿ ಹಾಕಿದ್ರೆ ಯಾರಿಗೂ ಬಂದಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ ಸರ್. ಆರೋಪ ಸರಿ ಮಾರಾಯ. ನಾವು ಒಂದು ಸಿಸ್ಟಮ್ ಮಾಡಿದ್ದೀವಿ. ಏನು ಡಿಪ್ಲೊಮಾ ಹೋಲ್ಡರು, ಡಿಗ್ರಿ ಹೋಲ್ಡರಿಗೆ 3,000 2,000 ಅವರೇ ಹೋಗಿ ನೋಂದಣಿ ಮಾಡಿ 6 ತಿಂಗಳು ಇದನ್ನ ಚೆಕ್ ಮಾಡಿ ಕಾಲೇಜ್ಗಳಿಗೆ ಹೋಗಿ ಮತ್ತು ಯಾರು ಅಪ್ಲಿಕೇಶನ್ ಹಾಕಿದ್ರೆ ಅವರೆಲ್ಲ ಐಡೆಂಟಿಫೈ ಮಾಡಿ ಇವತ್ತು ನಾವು ಎಷ್ಟು ಜನಕ್ಕೆ ಹೋಗಿದೆ ಸರ್ ಯುವ ನಿಧಿ? ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಜನಕ್ಕೆ ಹೋಗಿದೆ ಅಂತ? ಬೆಳಗಾವಿ ಲಿಸ್ಟ್ ನಾನು ಇವತ್ತು ಬಂದಿಲ್ಲ. ಒಂದು ನಿಮಿಷ. ಸ್ಟೇಟ್ದಿದೆ, ಬೆಳಗಾವಿಲೂ ಇದೆ, ಕೊಡ್ತೀನಿ. ಆಮೇಲೆ ಯಾವ್ಯಾವ ಅಪ್ಲಿಕೇಶನ್ ಬಂದಿದ್ದೀವಿ ಎಲ್ಲವನ್ನೂ ಕೊಟ್ಟಿದ್ದೇವೆ. ಬೆಳಗಾವಿಲಿ ಕೊಟ್ಟೇ ಇಲ್ಲ ಅಂತಕ್ಕಂಥದ್ದು ಯಾಕೋ ಕನ್ನಡಮ್ಮ ಪತ್ರಿಕೆಯವ್ರಿಗೆ ನಮಗೆ ಭಾಳ ರಾಂಗ್ ಕ್ವಶನ್ನ ಕೇಳ್ತಾರೆ, ಇರೋ ವಾಸ್ತವಾಂಶನೇ ಕೇಳ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ 98% ನಾವು ಕೊಡ್ತಾ ಇರುವಾಗ, ಇಲ್ಲೂ ಕೂಡ ಅಷ್ಟು ಚೆನ್ನಾಗಿ ಆಗಿರುವಾಗ ಬಂದೇ ಇಲ್ಲ ಅನ್ನೋದು, 5 ತಿಂಗಳು ಬಂದೆ ಕೊಟ್ಟೇ ಇಲ್ಲ ಅನ್ನೋದು ಜನ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇಲ್ಲ. ವಿರೋಧ ಪಕ್ಷದವರ ನಮ್ಮ ಆಮೇಲೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ರಿಗೂ ಕೊಡ್ತಾಯಿದ್ದೀವಿ. ಯಾರೂ ಹೇಳ್ತಾ ಇಲ್ಲ. ಮಾಧ್ಯಮದವರು ಯಾರೋ ಒಬ್ಬರು ಈ GST ಎಲ್ಲ ಇದರೆಲ್ಲ ತಪ್ಪಾಗಿ ಮಿಸ್ ಆಗಿದ್ರೆ ಮತ್ತು ಒಂದೊಂದು ಸಾರಿ ತಾಂತ್ರಿಕ ತೊಂದರೆಯಿಂದ 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸಾರಿ ಬಂದಿರೋದಂಥ 1-2-3 ರೆಸಿಸ್ಟೆನ್ಸ್ ಇವೆ. ಇಷ್ಟು ವರ್ಷ ಇಡೀ ಭಾರತದಲ್ಲಿ ಕರೆಕ್ಟಾಗಿ ಕೊಟ್ಟಿರುವಂಥ ನಮ್ಮನ್ನು ಕೇಳ್ತೀರಾ? ಬೇರೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದಂಥದ್ದು ಯಾವುದನ್ನು ಕೇಳೋದಿಲ್ಲ. ನೀವೀಗ ಪಾಪ BJPಯವರು 15 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು, 1 ಪೈಸೆ ಹಾಕಿಲ್ಲ. ಅದನ್ನು ಕೇಳ್ತಾ ಇಲ್ಲ. ಈ ರೀತಿ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು, ಅದನ್ನು ಕೇಳ್ತಾ ಇಲ್ಲ. ನಾವು ಕೊಡ್ತಾ ಇರೋದು, ನಾವು ಕೊಟ್ಟ ಮೇಲೆ ಇದು ಕೊಡೋಕ್ಕಾಗೋದೇ ಇಲ್ಲ ಅಂತ ಹೇಳ್ತಿದ್ದಂಥ
ಮಹಾನ್ ನಾಯಕರುಗಳು ಅವ್ರ ರಾಜ್ಯಗಳಲ್ಲೂ ಬಿ ಜೆ ಪಿಯವ್ರು ಕೊಡ್ತಾ ಇದ್ದಾರೆ. ಅದನ್ನು ನಾವೇ ಕಾಮೆಂಟ್ ಮಾಡ್ತಾ ಇಲ್ಲ. ಅದಕ್ಕಿಂತ ವಿಶೇಷವಾಗಿ ಬಿಹಾರದಲ್ಲಿ ನಾವಾದರೂ ಚುನಾವಣೆಗೆ ಮೊದಲು ಅನೌನ್ಸ್ ಮಾಡಿ ಜನಗಳ ಪ್ರಚಾರ ಮಾಡಿ ಚುನಾವಣೆ ಆದಮೇಲೆ ಗೆದ್ದ ಮೇಲೆ ಕೊಟ್ವಿ. ಬಿಹಾರದಲ್ಲಿ ಚುನಾವಣೆಗೆ ಮೊದಲೇ ಅಕೌಂಟ್ಗೆ 10,000 ಹಾಕಿದ್ರು. ಚುನಾವಣಾ ಆಯೋಗ ಅದನ್ನು ಕೇಳಿಲ್ಲ. ಇಷ್ಟು ನಡೀತಾ ಇದೆ ಈ ರಾಷ್ಟ್ರದಲ್ಲಿ. ಬಟ್ ಒಂದಂತೂ ಸತ್ಯ, ಇಡೀ ಅರ್ಥಶಾಸ್ತ್ರಜ್ಞರ ಪ್ರಕಾರ ಕೂಡ ಇದು ಕೊಡೋದ್ರಿಂದ ಈ ನಮ್ಮ ರಾಜ್ಯದ GDP ಹೆಚ್ಚಾಗಿದೆ. ತಲಾದಾಯದಲ್ಲಿ ರಾಷ್ಟ್ರದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೀವಿ ಮತ್ತು GSTನಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಹಣ ರೊಟೇಷನ್ ಆಗೋದ್ರಿಂದ ಹಣಕಾಸಿನ ಪರಿಸ್ಥಿತಿ ಸುಭದ್ರವಾಗಿದೆ. ಒಳ್ಳೆಯ ಕೆಲಸ ಆಗ್ತಾಯಿದೆ. ಸರ್, ಕಾಂಗ್ರೆಸ್ನಲ್ಲಿ ಆಂತರಿಕ माजी मंत्री जनार्दन रेड्डी आणि बी श्रीरामलू यांनी बळ्ळारीतील गोंधळाच्या प्रकरणावर राजकारण करणे योग्य नाही. पोलीस तपास सुरू असून गोंधळात गोळीबार कोणी केला हे लवकरच स्पष्ट होईल असंही ते म्हणाले. विनोद कोलकार, KMM मराठी, बेळगाव.